ಪ್ರಿಯಾ ಅವರು ಕಮೆಂಟ್ ಮಾಡಿದ್ದಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಶಾರ್ಟ್ ಕ್ಲಿಪ್ಸ್ ಹಾಕ್ತಾ ಇದ್ದೀರಲ್ಲ, ಅದನ್ನ ಫುಲ್ ಎಪಿಸೋಡ್ಸ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಎಸ್, ಬಟ್ ನೀವು ಇದನ್ನ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡಬಹುದು. ಫುಲ್ ಎಪಿಸೋಡ್ ಅಲ್ಲಿ ಬರುತ್ತೆ. ಸೊ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡಿ, ಫುಲ್ ಎಪಿಸೋಡ್ ಇರುತ್ತೆ, ಮಜಾ ಬರುತ್ತೆ. ಎಸ್. ಮುದಸ್ಸಿರನ್ ಅವರು ಭೂಮಿ ಮತ್ತೆ ಅಜಿತ್ ಯಾವಾಗ ನಿಜವಾಗ್ಲೂ ಲವ್ ಮಾಡ್ತಾರೆ ಅಂತ ಕೇಳ್ತೀರಾ? ಈ ಒಂದು ಈವಿಲ್ ಡೆಡ್ ಮೆಂಟ್ಲನ್ನ ಯಾರು ಲವ್ ಮಾಡೋದಕ್ಕಾಗತ್ತಾ? ಈ ಸಿಡುಕೋತಿ ಸಿದ್ದಪ್ಪನ ಲವ್ ಅದು ನಾನು ಚಾನ್ಸೇ ಇಲ್ಲ. ನೋ ವೇ. ಅಕ್ಷಯ್ ಭಟ್ ಅವರು ಒಂದು ಕ್ವಶನ್ ರೈಸ್ ಮಾಡಿದ್ದಾರೆ, ಕ್ರೇಜಿ ಅನ್ಸುತ್ತೆ. ಒಂದಷ್ಟು ಎಪಿಸೋಡ್ಗಳ ಹಿಂದೆ ಅಜಿತ್ ಅವರ ಬೆರಳಿಗೆ ಇಂಜುರಿ ಆಗಿತ್ತು, ಯಾಕೆ ಅದಾಗಿತ್ತು ಅಂತ ಹೇಳ್ಬಿಟ್ಟು ಕ್ವಶನ್. ಆಕ್ಚುಲಿ ಅದಕ್ಕಿಂತ ಬಿಫೋರ್ ಸೀನ್ ಅಲ್ಲಿ ಒಂದು ಫೈಟ್ ಸೀನ್ ಇದೆ. ಆ ಫೈಟ್ ಸೀನ್ ಅಲ್ಲಿ ಫೈಟ್ ಮಾಡಬೇಕಾದ್ರೆ ನಂಗೆ ಈ ಫಿಂಗರ್ ಅಂದ್ರೆ ನಕ್ಕಲ್ ಹತ್ರ ಒಂದು ಲಿಗಮೆಂಟ್ ಟೇರ್ ಆಗೋಗಿತ್ತು. ಸೊ ಹಂಗಾಗಿ 6 weeks ಅದನ್ನ ಸ್ಲಿಂಗು ಅಥವಾ ಬ್ರೇಸ್ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕೊಂಡು ಶೂಟ್ ಮಾಡಬೇಕಾಗಿತ್ತು. ಹಾಗಾಗಿ ಅದನ್ನ ಹಾಕೊಂಡಿದ್ವಿ. ಅಜಿತ್ಗೆ ಭೂಮಿನೇ ಮನಸ್ವಿನಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂತ ಕಮೆಂಟ್ ಮಾಡಿದೀರಾ? ಅದ್ ಗೊತ್ತಿಲ್ಲ ನನಗೂ ಯಾವಾಗ ಗೊತ್ತಾಗುತ್ತೆ ಅಂತ. ಫಸ್ಟ್ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗ್ಬೇಕು, ಆಮೇಲೆ ಅಜಿತ್ ಅವರು ಗೊತ್ತಾಗ್ಬೇಕು, ಆಮೇಲೆ ಶ್ರವಣ್ ಅವರು ಗೊತ್ತಾಗ್ಬೇಕು. ಸೊ ಇದೆಲ್ಲ ಒಂದು ಇಂಟರ್ ಕನೆಕ್ಷನ್ ಅಲ್ಲಿ ಹೋಗುತ್ತೆ. ಮೇ ಬಿ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಳ್ಬಹುದು ಅನ್ಸುತ್ತೆ. ನನ್ನ ಪ್ರಕಾರ ಭೂಮಿನೇ ಮನಸ್ವಿನಿ ಅಂತ ಗೊತ್ತಾಗತ್ತೆ. ದಿಲೀಪ ಅನ್ನೋರು ಕಮೆಂಟ್ ಮಾಡಿದ್ದಾರೆ, ನೀವು ಶ್ರವಣ್ ಸಾಹೇಬ್ರು ಮಗಳು ಅಂತ ಯಾವಾಗ ಗೊತ್ತಾಗುತ್ತೆ ಅಂತ. ನನಗೂ ಗೊತ್ತಿಲ್ಲ ಅದ್ ಯಾವಾಗ ಗೊತ್ತು ಮಾಡ್ತಾರೆ ಅಂತ. ಇನ್ ಕೇಸ್ ಆ ಗೊತ್ತಾಗಿದ್ದ ದಿವಸ ಐ ಬಿ ಲೈಕ್ ಏನಂತೀರಾ, ತುಂಬಾ ಖುಷಿ ಆಗುತ್ತೆ. ನನ್ನ ತಂದೆ ನನಗೆ ವಾಪಸ್ ಸಿಕ್ಕಿದ್ರು ಅಥವಾ ಇವರೇ ನನ್ನ ತಂದೆ ಅಂತ ತಿಳ್ಕೊಳ್ಳೋದಕ್ಕೆ. ಯಾವಾಗ್ಲೂ ನಾನು ಶ್ರವಣ್ ಸರ್ಗೆ ಹೇಳ್ತಾ ಇರ್ತೀನಿ, ಸಾಹೇಬ್ರೆ ನೀವ್ ನಮ್ಮ ಅಪ್ಪನ್ ತರ ಅಂತ ಇರ್ತೀನಿ. ಅಪ್ಪನ್ ತರ ಅನ್ನೋರೇ ಅಪ್ಪ ಅಂದಾಗ ಒಂದು ಮಗಳಿಗೆ ಎಷ್ಟು ಖುಷಿ ಆಗುತ್ತಲ್ಲ. ನಾನು ಆ ಮೂಮೆಂಟ್ಗೋಸ್ಕರ ಕಾಯ್ತಾ ಇದ್ದೀನಿ. ಭೂಮಿ ಅವರು ಕೇಳ್ತಾ ಇದ್ದಾರೆ, ನನ್ನ ಮತ್ತೆ ನನ್ನ ಕಾಂಟ್ರಾಕ್ಟ್ ವೈಫ್ ಆಗಿರೋ ಭೂಮಿ ಅವರು ಯಾವಾಗ ಕಾಂಟ್ರಾಕ್ಟ್ ನ ಬ್ರೇಕ್ ಮಾಡಿಕೊಂಡು ಒರಿಜಿನಲ್ ಪೇರ್ ಆಗ್ತೀರಾ ಅಂತ ಹೇಳ್ಬಿಟ್ಟು. ಅದು ಏನು ಅನ್ನೋದು ಐಡಿಯಾ ಇಲ್ಲ, ಬಟ್ ಈಗ ಸದ್ಯಕ್ಕೆ 1 ವರ್ಷದವರೆಗೂ ಭೂಮಿ ನನ್ನ ಒಂದು ಕಾಂಟ್ರಾಕ್ಟ್ ಹೆಂಡತಿ ಅಂತೂ ಪಕ್ಕ ಆಗಿರ್ತದೆ. ಪ್ರೀತು ಖುಷಿ ಅವ್ರು ಕೇಳ್ತಿದ್ದಾರೆ, ನಿಮ್ಮನ್ನ ಮೀಟ್ ಆಗಬೇಕು, ಯಾವ್ದಾದ್ರು ಒಂದು ಸಂದರ್ಭ ಸಿಗ್ಬೋದಾ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಈ ತರ ಒಂದಷ್ಟು ಜನ ಕಮೆಂಟ್ಸ್ಗಳು ಹಾಕಿದ್ದೀರಾ. ಇವ್ರಿಗೋಸ್ಕರ ನಮ್ಮ ಸ್ಟಾರ್ ಸುವರ್ಣ ಅವರು ಒಂದು ಫ್ಯಾನ್ಸ್ ಮೀಟ್ ಅನ್ನೋ ಏನಾದ್ರು ಪ್ಲಾನ್ ಮಾಡಿಬಿಟ್ಟು ನಿಮ್ಮೆಲ್ಲರೂ ಕರೆದು ಒಂದು ಇವೆಂಟ್ ತರ ಪ್ಲಾನ್ ಮಾಡ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಮೀಟ್ ಆಗೋಣ. ಎಸ್, ನಾವು ಆಕ್ಚುಲಿ ವಿ ವುಡ್ ಲವ್ ಟು ಮೀಟ್ ಯು ಪೀಪಲ್. ಸೊ ಎಸ್, ಈ ತರ ಏನಾದ್ರು ಇವೆಂಟ್ ಪ್ಲಾನ್ ಮಾಡಿದ್ರೆ ಫಸ್ಟ್ ಮಾಡೋ ಕೆಲಸನೇ ನಿಮ್ಮನ್ನ ಮೀಟ್ ಮಾಡೋದು. ಅದವ್ರು ಕಮೆಂಟ್ ಮಾಡಿದ್ದಾರೆ, ನೀವ್ ಯಾವಾಗ ಶ್ರವಣ್ ಸಾಹೇಬ್ರನ್ನ ಅಪ್ಪ ಅಂತ ಕಂಡುಹಿಡಿತೀರಾ ಅಂತ. ಇನ್ನೊಂದು ಪ್ರಶ್ನೆ, ನೀವಿಬ್ರು ಜೋಡಿ ಸೂಪರ್, ಅಜಿತ್ ಸಾಹೇಬ್ರದ್ದು ಭೂಮಿದು ಅಂತ ಕೇಳಿದ್ದಾರೆ. ಮೊದಲನೇ ಪ್ರಶ್ನೆಗೆ ಉತ್ತರ ಕೊಡೋಣ. ನಾನ್ ಕಂಡುಹಿಡಿತೀನೋ ಇಲ್ವೋ ನಂಗೆ ಗೊತ್ತಿಲ್ಲ, ಬಟ್ ನಮ್ ದೊಡ್ಡ ಸಾಹೇಬ್ರು ಅಂದ್ರೆ ನನ್ನ ತಂದೆ ಕಂಡುಹಿಡಿಲಿ ಬೇಗ ಅನ್ನೋ ಆಸೆ ಇದೆ. ನೀವು ಅಷ್ಟೇ ಇದೇ ತರ ನೋಡ್ತಾ ಇರಿ. ಇನ್ನ ಕ್ಯೂಟೆಸ್ಟ್ ಸೀನ್ಸ್ ಬಾಕಿ ಇದೆ. ಹೆಲೋ ರೇಖಾ ರಾಜೇಶ್ ಅವರೇ, ಆಕ್ಚುಲಿ ನಿಮ್ಮ ಕ್ವಶನ್ ಓದಿದೆ, ಅದಕ್ಕೆ ಆನ್ಸರ್ ಎಂತ ಅಂತ ಹೇಳಿದ್ರೆ, ಟು ಬಿ ಫ್ರ್ಯಾಂಕ್ ಭೂಮಿ ಮೇಲೆ ನನಗೆ ಲವ್ ಆಗಿಲ್ಲ. ಸೊ ಆದಾಗ ಯಾವಾಗ ಹೇಳ್ತೀರಾ ಅನ್ನೋ ಕ್ವಶನ್ ಹೋಗ್ಬೋದು. ಇವಾಗ ಸದ್ಯಕ್ಕೆ ಭೂಮಿ ಮೇಲೆ ಲವ್ ಆಗಿಲ್ಲ, ಹಾಗಾಗಿ ನಿಮ್ಮ ಕ್ವಶನ್ಗೆ ನನ್ನ ಹತ್ರ ಉತ್ತರನೇ ಇಲ್ಲ. ಸುಬ್ರಹ್ಮಣ್ಯ ಅವರು ಕಮೆಂಟ್ ಮಾಡಿದ್ದಾರೆ, ಭೂಮಿ ಗೊತ್ತು ಅಶ್ವಿನಿ ಮನಸ್ವಿನಿ ಅಲ್ಲ ಅಂತ, ಆದ್ರೂ ಯಾಕೆ ಭೂಮಿ ಅಜಿತ್ ಸಾಹೇಬ್ರ ಹತ್ರ ಹೇಳ್ತಾ ಇಲ್ಲ ಅಂತ. ಆಕ್ಚುಲಿ ಭೂಮಿ ತುಂಬಾ ಹಿಂದೆ ಗೊತ್ತಾಗಿಲ್ಲ, ಫಸ್ಟ್ ಏನ್ ಡೌಟ್ ಇರಲಿಲ್ಲ. ನಾನು ಶ್ರವಣ್ ಸಾಹೇಬ್ರು ಮಗಳೇ ಅಶ್ವಿನಿ ಅವರು ಮನಸ್ವಿನಿ ಅವರು ಅಂತ ಇದೇ ಕನ್ಫ್ಯೂಷನ್ ಅಲ್ಲಿ ಇದ್ದೆ. ಬಟ್ ಇವಾಗ ನನ್ಗೊಂದು ಕ್ಲಾರಿಟಿ ಸಿಗ್ತಾ ಬರ್ತಾ ಇದೆ. ಅಂದ್ರೆ ಏನಂತೀರಾ, ಅಕ್ಯುರೇಟ್ ಆಗಿ ಭೂಮಿಗೆ ಗೊತ್ತಾಗಿಲ್ಲ ಅವರು ಮನಸ್ವಿನಿ ಅಲ್ಲ ಅಂತ. ನನಗೊಂದು 90% ಡೌಟ್ ಇದೆ, ಇವಳು ಫ್ರಾಡು, ಇವಳು ಹಿಂಗೆ ನನ್ ಗಂಡ ಹೇಳಕ್ ಸರಿ ಅಂತ. ಬಟ್ ವಿತ್ ಪ್ರೂಫ್ ಹೋಗೋಣ. ಹೆಂಗಿದ್ರು ನಾನು ಪೊಲೀಸನ್ ಹೆಂಡ್ತಿ, ಹಂಗೆ ಹೆಂಗ್ ಹೋಗಿ ಹೇಳ್ಬಿಡಕ್ಕಾಗುತ್ತೆ. ವಿತ್ ಪ್ರೂಫ್ ನನ್ ಗಂಡಂಗೆ ಹೇಳೋಣ ಅಂತ ನಾನು ಕಾಯ್ತಾ ಇದ್ದೀನಿ, ಹಿಡ್ದಾಕಣ ಫ್ರಾಡ್ನ ಅಂತ.
ಮಾನಸ ಅನ್ನೋರು ಶ್ರವಣ್ ಮಾವನ್ಗೆ ಒಂದು ಕ್ವಶನ್ ಕೇಳಿದ್ದಾರೆ, ಬಟ್ ಶ್ರವಣ್ ಮಾವ ಇಲ್ಲ, ಹಾಗಾಗಿ ಅವರ ಒಂದು ಕ್ವಶನ್ ನಾನೇ ಆನ್ಸರ್ ಮಾಡ್ತಾ ಇದ್ದೀನಿ. ಶ್ರವಣ್ ಮಾವನ್ಗೆ ಭೂಮಿ ಮೇಲೆ ಏನಕ್ಕೆ ಕೋಪ ಅಂತ ಹೇಳಿದ್ರೆ, ನಾನು ನನ್ನ ಅತ್ತೆ ಮಗಳು ಅಂದ್ರೆ ದೇವ್ಯಾನಿ ಅತ್ತೆ ಮಗಳನ್ನ ಮದುವೆ ಆಗ್ಬೇಕಾಗಿತ್ತು. ಅದು ಭೂಮಿನ ನಾನು ಮದುವೆ ಆಗಿ ಬಂದೆ, ಹಾಗಾಗಿ ಅದು ಮದುವೆ ಆಗ್ಲಿಲ್ಲ ಅನ್ನೋ ಒಂದು ಕೋಪ ಶ್ರವಣ್ ಮಾವನ್ಗೆ ಇದ್ದಿದ್ದು. ಅದ್ರ ಜೊತೆ ಇವಾಗ ಆಡ್ ಆನ್ ಏನು ಅಂತ ಹೇಳಿದ್ರೆ, ಮನಸ್ವಿನಿ ಅಂತ ಹೇಳ್ಕೊಂಡು ಬಂದಿರೋ ಅಶ್ವಿನಿ, ಅವಳನ್ನ ನಾನು ಫ್ರಾಡ್ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ನನ್ನ ಮೇಲೆ ಸಿಟ್ಟು, ಸೊ ನನ್ನ ಮೇಲೆ ತೋರಿಸ್ಬೇಕಾಗಿರೋ ಸಿಟ್ಟನ್ನ ಭೂಮಿ ಮೇಲೂ ತೋರಿಸ್ತಾ ಇದ್ದಾರೆ. ಇದು ಸಿಂಪಲ್. ಆಕ್ಚುಲಿ ನಿಮ್ ಜೋಡಿ ಸೂಪರು, ನೀವು ಜಗಳ ಮಾಡ್ಕೊಂಡಿದ್ರೆ ಇನ್ನೂ ಸೂಪರು ಅಂತ ಯಾರೋ ಕಮೆಂಟ್ ಮಾಡಿದ್ದೀರಾ. ಕೇಳೋದಕ್ಕೆ ಚೆನ್ನಾಗಿದೆ, ಫನ್ನಿ ಆಗಿದೆ. ಎಸ್, ತುಂಬಾ ಜನ ಇಷ್ಟಪಡ್ತಾ ಇದ್ದೀರಾ ನಾವಿಬ್ರು ಜಗಳ ಮಾಡೋದು, ನಮ್ಮ ಕೋಳಿ ಜಗಳ ಇದೆಲ್ಲ ತುಂಬಾ ವರ್ಕೌಟ್ ಆಗ್ತಿದೆ ನಮ್ಮಿಬ್ರು ಮಧ್ಯೆ. ಅಂಡ್ ಎಸ್, ನಿಮ್ಗೆ ಗೊತ್ತಲ್ಲ ಪ್ರೀತಿ ಇದ್ ಕಡೆ ಜಗಳ ಅಂತ ಅಂದ್ಬಿಟ್ಟು ಹಂಗೆ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಮುಂದೆ ಇನ್ನೂ ಸೂಪರ್ ಡೂಪರ್ ಈ ತರ ಕೋಳಿ ಜಗಳಗಳಿರುತ್ತೆ. ಸ್ಟೇ ಟ್ಯೂನ್, ನೋಡ್ತಾ ಇರಿ. ಅದನ್ನ ಇಷ್ಟಪಡ್ತೀರಾ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾವು ಅದನ್ನು ಫೋಕಸ್ ಮಾಡ್ತೀವಿ. ಈಗೇನು ಎಂಜಾಯ್ ಮಾಡ್ತಾ ಇದ್ದೀರಾ, ಇದಕ್ಕಿಂತ ಮಸ್ತ್ ಎಂಜಾಯ್ ಮಾಡೋ ಥರ ನಾವು ನಿಮಗೆ ಎಂಟರ್ಟೈನ್ಮೆಂಟ್ ಕೊಡ್ತೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಲವ್ ಅಂಡ್ ಸಪೋರ್ಟ್.